ಈ ಸಲ 100ಕ್ಕೆ 100 ಭಾಗ ನಮ್ಮ ಪಕ್ಷದ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಗೆಲ್ತಾರೆ. ನರೇಂದ್ರ ಮೋದಿ ಅವರ ನೀತಿಗಳಿಂದ ಬೆಲೆ ಏರಿಕೆ ತಡೆಗಟ್ಟದೆ ಇದ್ದಿದ್ರಿಂದ ಖರ್ಚು ಜಾಸ್ತಿ ಆಯಿತು. ಇದರಿಂದ ಜನಕ್ಕೆ ಸ್ವಲ್ಪ ಆದ್ರೂ ಸಹಾಯ ಆಯಿತು. ಅದರಿಂದ ಜನ ಈ ಬಾರಿ ಕಾಂಗ್ರೆಸ್ ಪಕ್ಷದ ಕೈ ಹಿಡಿತಾರೆ. ಬಿಜೆಪಿ ಪಕ್ಷ ಇದೆಲ್ಲ ಏನು ಮಾಡ್ಲಿಲ್ಲ. ಅದಾನಿ ಅಂಬಾನಿ ತರದವರಿಗೆ ಒಂದು 14-15 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ ಬಿಟ್ರೆ ಬೇರೆ ಸಾಮಾನ್ಯ ಜನಕ್ಕೆ ಅವ್ರು ಏನು ಮಾಡ್ಲಿಲ್ಲ. ಬರೀ ಸುಳ್ಳು ಹೇಳ್ತಾರೆ. ರಾಜ್ಯದ ಜನತೆಯ ಕಷ್ಟ ಸುಖಗಳಿಗೆ ಸ್ಪಂದಿಸೇ ಇರ್ತಕ್ಕಂಥ ಪಕ್ಷ ಬಿಜೆಪಿ ಪಕ್ಷ. ಬಿಜೆಪಿ ಪಕ್ಷ ತೊಲಗದಷ್ಟು ದೇಶಕ್ಕೆ ಒಳ್ಳೆಯದು. ವಿಶೇಷವಾಗಿ ಕರ್ನಾಟಕ ಜನತೆಗೆ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗಿದೆ. 28ರಲ್ಲಿ ಬಿಜೆಪಿಗಂತೂ ಸಿಂಗಲ್ ಡಿಜಿಟ್. ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಸ್ಥಾನಗಳು ಅವರಿಗೆ ಬರಬೇಕು. ಯಾಕಂದ್ರೆ ರಾಜ್ಯದ ಜನರ ಹಿತದೃಷ್ಟಿಯಿಂದ ಬಿಜೆಪಿ ಪಕ್ಷ ಗೆಲ್ಲಬಾರದು. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಲೋಕಸಭಾ ಚುನಾವಣಾ ಸಂಚಾರ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಪರವಾಗಿ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಇವತ್ತು ಪ್ರಚಾರವನ್ನ ನಡೆಸಿದ್ದಾರೆ ಬಾಗಲಕೋಟೆಯಲ್ಲಿ. ಸರ್, ಹೇಗಿದೆ ಬಾಗಲಕೋಟೆ ನಿಮ್ ಪ್ರಕಾರ? ಬಾಗಲಕೋಟೆ ಈ ಸಲ 100ಕ್ಕೆ 100 ಭಾಗ ನಮ್ಮ ಪಕ್ಷದ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಗೆಲ್ತಾರೆ. ಈ ಸಲ 28ರಲ್ಲಿ ಬಿಜೆಪಿಗಂತೂ ಸಿಂಗಲ್ ಡಿಜಿಟ್. ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಸ್ಥಾನಗಳು ಅವರಿಗೆ ಬರಬೇಕು. ಯಾಕಂದ್ರೆ ರಾಜ್ಯದ ಜನರ ಹಿತದೃಷ್ಟಿಯಿಂದ ಬಿಜೆಪಿ ಪಕ್ಷ ಗೆಲ್ಲಬಾರದು. ಬಿಜೆಪಿಯ ಎಂಪಿಗಳು ಯಾರು ಕೂಡ ನಮ್ಮ ರಾಜ್ಯದ ಪರ ಬರಗಾಲದ ವಿಚಾರ ಇರ್ಬೋದು, ಅಥವಾ ನಾವೇನ್ ಟ್ಯಾಕ್ಸ್ ಕಟ್ತೀವಿ ಅದಕ್ಕೆ ಅನುಪಾತ ನಮ್ಗೆ ಸರಿಯಾಗಿ ಬರ್ತಾ ಇಲ್ಲ, ಅದ್ರ ಬಗ್ಗೆನೂ ನಮ್ಗೆ ಯಾರು ಹೋರಾಟ ಮಾಡಲಿಲ್ಲ. ರಾಜ್ಯದ ಯಾವುದೇ ಒಂದು ಕಷ್ಟ ಸುಖಗಳಿಗೆ, ಜನತೆಯ ಕಷ್ಟ ಸುಖಗಳಿಗೆ ಸ್ಪಂದಿಸೇ ಇರ್ತಕ್ಕಂಥ ಪಕ್ಷ ಬಿಜೆಪಿ ಪಕ್ಷ. ಅದರಿಂದ ಬಿಜೆಪಿ ಪಕ್ಷ ತೊಲಗದಷ್ಟು ದೇಶಕ್ಕೆ ಒಳ್ಳೆಯದು. ಮತ್ತೊಂದ್ ಕಡೆ ವೀಣಾ ಕಾಶಪ್ಪನವರು ಒಂಚೂರು ಬೇಸರ ಆಗಿದ್ರು ಟಿಕೆಟ್ ಸಿಕ್ಕಿಲ್ಲ ಅಂತ. ಬಟ್ ಅವರೇ ಮುಂದೆ ನಿಂತು ಪ್ರಚಾರ ಮಾಡ್ತಿದ್ದಾರೆ. ಎಲ್ಲವೂ ಸರಿಯಾಗಿದೆ ಸರ್ ಬಾಗಲಕೋಟೆ ಕಾಂಗ್ರೆಸ್? ಸಣ್ಣ ಈಗ ಪಾಪ ಅವರು ಕೇಳಿರ್ತಾರೆ, ಲಾಸ್ಟ್ ಟೈಮ್ ನಿಂತು ಸೋತಿದ್ರಲ್ಲ, ಸಹಜವಾಗಿ ಆಸೆ ಇರುತ್ತೆ. ಈ ಸಲ ಅವ್ರು ಕೊಟ್ಟಿಲ್ಲ, ಇವ್ರು ಕೊಟ್ಟಿದ್ದಾರೆ. ಮುಂದಕ್ಕೆ ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ. ಫಸ್ಟ್ 14 ಕ್ಷೇತ್ರಗಳು ಹೇಗಾಗಿದೆ ಸರ್? 14ರಲ್ಲಿ ಬಹುತೇಕ ಕಾಂಗ್ರೆಸ್ ಬರುತ್ತೆ. ಹೇಗಿದೆ ಬೆಂಗಳೂರಿಗೂ ಉತ್ತರ ಕರ್ನಾಟಕದ ಬಿಸಿಲು ಜವಾಬ್ದಾರಿ ತಗೊಂಡು ಸುತ್ತುತ್ತೆ? ಅಲ್ಲೂ ಇತ್ತು. ಅಂದ್ರೆ ನಮ್ಗೆ ಇಷ್ಟು ಬಿಸಿಲು ನಮ್ಮಲ್ಲಿ ಬೆಂಗಳೂರಲ್ಲಿ ಇರ್ತಿರ್ಲಿಲ್ಲ. ಎಲ್ಲ 36, 37, 38 ಅಂದ್ರೆ ಜಾಸ್ತಿ. ಈ ಸಲ ಬಿಸಿಲು ಜೊತೆಗೆ ಅಲ್ಲಿ ತೇವಾಂಶ ಕಡಿಮೆ ಆಗಿದೆ, ಗಾಳಿನಲ್ಲಿ ಸೆಕೆ ಕೂಡ ಜಾಸ್ತಿ ಇದೆ. ಇಲ್ಲಿ ಸಹಜವಾಗಿ ಇದೆಲ್ಲ ಇದ್ದೇ ಇರುತ್ತಲ್ಲ. ನಾವು ಉತ್ತರ ಕರ್ನಾಟಕದಲ್ಲಿ ಕಳೆದ ಒಂದು ವಾರದಿಂದ ಸುತ್ತುತ್ತಾ ಇದೀವಿ. ಗ್ಯಾರಂಟಿ ಯೋಜನೆಗೆ ಕಾರ್ಯಕರ್ತರಲ್ಲ, ಜನಸಾಮಾನ್ಯರ ಪ್ರತಿಕ್ರಿಯೆ ಅತಿ ದೊಡ್ಡ ಮಟ್ಟದಲ್ಲಿದೆ. ಹೀಗಾಗಿ ಸೆಕೆಂಡ್ ಫೇಸ್ ಅಲ್ಲಿ ಎಷ್ಟು ಹೆಲ್ಪ್ ಆಗುತ್ತೆ? 100ಕ್ಕೆ 87% ಅಷ್ಟು ಜನ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಸರ್ವೆ ಮಾಡಿದೀವಿ. ಅದರ ಪ್ರಕಾರ ನಮ್ಮ ಮತ ಹಾಕ್ತಾರೆ. ಕಾರಣ ಏನಂದ್ರೆ ಅವ್ರಿಗೆ ಅನುಕೂಲ ಆಗಿದೆ. ನರೇಂದ್ರ ಮೋದಿ ಅವರ ನೀತಿಗಳಿಂದ ಬೆಲೆ ಏರಿಕೆ ತಡೆಗಟ್ಟದೆ ಇದ್ದಿದ್ರಿಂದ ಅವರ ಜನಜೀವನ ಖರ್ಚು ಜಾಸ್ತಿ ಆಯಿತು, ಆದಾಯ ಜಾಸ್ತಿ ಆಗಿರ್ಲಿಲ್ಲ. ಇದರಿಂದ ಜನಕ್ಕೆ ಸ್ವಲ್ಪ ಆದ್ರೂ ಸಹಾಯ ಆಯಿತು. ಅದರಿಂದ ಜನ ಈ ಬಾರಿ ಕಾಂಗ್ರೆಸ್ ಪಕ್ಷದ ಕೈ ಹಿಡಿತಾರೆ. ಮುಂದಕ್ಕೂ ಕೂಡ ಇನ್ನೂ ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಪ್ರತಿ ಮಹಿಳೆ ಕುಟುಂಬದಲ್ಲಿ ಒಬ್ಬರಿಗೆ 1 ಲಕ್ಷ ರೂಪಾಯಿ ಕೊಡುವಂಥದ್ದು. ಮತ್ತೆ ಇವತ್ತು ಕೋಟಿಗಟ್ಟಲೆ ಜನ ನಿರುದ್ಯೋಗಿಗಳಿದ್ದಾರೆ, ಅವರಿಗೆ 1 ಲಕ್ಷ ರೂಪಾಯಿ ಕೊಡುವಂಥದ್ದು. ಮತ್ತೆ ರೈತರಿಗೆ ಸಾಲ ಮನ್ನಾ ಮಾಡುವಂಥದ್ದು. ರೈತರ ಒಂದು ಎಕ್ವಿಪ್ಮೆಂಟ್ಸ್ ಇದೆಯಲ್ಲ, ಅವ್ರು ಏನೇನು ಬಳಸ್ತಾರೆ ಅದೆಲ್ಲ, ಅದು ಟ್ರ್ಯಾಕ್ಟರ್ ಇರ್ಬೋದು ಅಥವಾ ಯೂರಿಯಾ ಇರ್ಬೋದು, ಇಂಥದ್ದಕ್ಕೆ ಪ್ರತಿಯೊಂದಕ್ಕೂ ಕೂಡ GST ತೆಗೆಯುವಂಥದ್ದು. ಮತ್ತೆ ಆರೋಗ್ಯ ವಿಮೆ ಎಲ್ರಿಗೂ 25 ಲಕ್ಷಕ್ಕೆ ಮಾಡುವಂಥದ್ದು. ಸಹಜವಾಗಿ ಜನರಿಗೆ ಸಹಾಯ ಆಗುತ್ತೆ. ಬಿಜೆಪಿ ಪಕ್ಷ ಇದೆಲ್ಲ ಏನು ಮಾಡ್ಲಿಲ್ಲ. ಅವ್ರು ಏನಾದ್ರು ದೊಡ್ಡ ದೊಡ್ಡ ಶ್ರೀಮಂತರು, ಅದಾನಿ ಅಂಬಾನಿ ತರದವರಿಗೆ ಒಂದು 14-15 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ ಬಿಟ್ರೆ ಬೇರೆ ಸಾಮಾನ್ಯ ಜನಕ್ಕೆ ಅವ್ರು ಏನು ಮಾಡ್ಲಿಲ್ಲ. ಬರೀ ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳಿ ಜನಕ್ಕೆ ಅಭಿವೃದ್ಧಿ ಬಗ್ಗೆ ಮಾತಾಡೋದೇ ಇಲ್ಲ. ಕೆಲ್ಸಕ್ಕೆ ಬರೋದನ್ನ ಮಾತಾಡ್ಕೊಂಡು ಹೋಗ್ತಾರೆ. ಸರಿ ಸರ್, ಗ್ಯಾರಂಟಿಯನ್ನ ಘೋಷಿಸಿದಾಗಲೇ ಜನ 136 ಕ್ಷೇತ್ರದಲ್ಲಿ ಕೈ ಹಿಡಿದ್ರು. ಈ ಗ್ಯಾರಂಟಿಯನ್ನ ಪೂರೈಸಿದೀರಾ? ನುಡಿದಂತೆ ನಡೆದಿದ್ದೀರಾ? 28ರಲ್ಲಿ ನಿಮ್ ಸಂಖ್ಯೆ ಏನಾಗಿದೆ? ಬಿಜೆಪಿಗೆ ಸಿಂಗಲ್ ಡಿಜಿಟ್ ಲೆಕ್ಕ ಹಾಕೊಳ್ಳಿ ನೀವೇ. ಬಿಜೆಪಿ ಸಿಂಗಲ್ ಡಿಜಿಟ್ ಹಾಗಾದ್ರೆ ಕನಿಷ್ಠ 20ರಿಂದ 22 ಗೆಲ್ಲೇಬೇಕು ರಾಜ್ಯದ ಜನರ ಹಿತದೃಷ್ಟಿಯಿಂದ. ಕೊನೆಯದಾಗಿ ಇನ್ನು ಉಳಿದಿರುವಂತಹ 14 ಕ್ಷೇತ್ರಗಳ ಮತದಾನ 7ನೇ ತಾರೀಕು ಬಾಕಿ ಇದೆ. ಮತದಾರರಿಗೆ ಏನ್ ಹೇಳಲಿಕ್ಕೆ ಇಷ್ಟ? ಮತದಾರರಿಗೆ ಬಿಜೆಪಿ ನಂಬೇಡಿ. ನರೇಂದ್ರ ಮೋದಿ ಅವರಿಂದ ಹಿಡಿದು
ಎಲ್ಲಾ ಬಿಜೆಪಿ ಮುಖಂಡರು ಸುಳ್ಳು ಹೇಳ್ತಾರೆ. ನಿಮ್ ಕೆಲಸ ಯಾವತ್ತೂ ಮಾಡೋದಿಲ್ಲ ಅವರು. ನಮ್ಮ ರಾಜ್ಯದ ಹಿತಾಸಕ್ತಿ ಬಗ್ಗೆ ಬಿಜೆಪಿಯ ಸಂಸದರಿಗಾಗ್ಲಿ, ಬಿಜೆಪಿಯ ರಾಜ್ಯ ಮುಖಂಡರಿಗಾಗ್ಲಿ, ಕೇಂದ್ರದ ಮುಖಂಡರಿಗಾಗ್ಲಿ ನಮ್ಮ ರಾಜ್ಯದ ಹಿತಾಸಕ್ತಿ ಬೇಕಾಗಿಲ್ಲ. ವಿಶೇಷವಾಗಿ ಕರ್ನಾಟಕ ಜನತೆಗೆ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗಿದೆ. ಅದರಿಂದ ಬಿಜೆಪಿಯ ಅಭ್ಯರ್ಥಿಗಳಿಗೆ ಠೇವಣಿಯನ್ನ ಕಳೆಯುವಂತ ಕೆಲಸ ಆಗ್ಬೇಕಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದು ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ಮಾತು. ನೀವು ಕೂಡ ವಿಡಿಯೋನ ನೋಡಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ ಇಲ್ಲಿಯ ಸಂಸದರ ಬಾಗಲಕೋಟೆ ಸಂಸದರು ಯಾರಾಗಬೇಕಂತ. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಯೋಗೇಶ್, ಕರ್ನಾಟಕ ಟಿವಿ, ಬಾಗಲಕೋಟೆ.